ಮಾತಿನಲ್ಲಿ ಪ್ರೀತಿ ಇರಬೇಕು, ಮಾತಿನಲ್ಲಿ ರೀತಿ ಇರಬೇಕು, ಮಾತಿನೊಳಗೊಂದು ನೀತಿ ಇರಬೇಕು, ಮಾತಿನೊಳಗೊಂದು ಸಂದೇಶ ಇರಬೇಕು, ಮಾತಿಗೊಂದು ಉದ್ದೇಶ ಇರಬೇಕು, ಮಾತಿನಲ್ಲಿ ಆದೇಶ ಇರಬೇಕು. ಮಾತು ಹಿತವಾಗಿರಬೇಕು, ಮಾತು ಮಿತವಾಗಿರಬೇಕು, ಮಾತು ಮೆತ್ತಗಾಗಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮಧ್ಯ ಮಧ್ಯದಲ್ಲಿ ನಮ್ಮ ಜೊತೆ ನೀವು ಸ್ವಲ್ಪ ಮಾತಾಡ್ತಾ ಇರಬೇಕು. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಭಾರಿ ಮಾತಾಡ್ತಾರೆ, ಭಾಳ ಚಂದ ಮಾತಾಡ್ತಿರ್ತಾರೆ. ಅವ್ರಿಗೆ ಏಚು ಪೇಚು ಏನು ಇರೋದಿಲ್ಲ, ಅದು ಏನಂತಾರೆ ಅನ್ಸತ್ತೆ ಗೊತ್ತಾಗೋದಿಲ್ಲ. ನಾವು ಒಂದು ಸಲ ಒಬ್ಬರ ಮನೆಗೆ ಹೋದೆ, ಒಬ್ಬರು ಅಜ್ಜಿ ಎದುರಿಗೆ ಬಂದರು. ನೀ ಟಿ ವಿಯಾಗ ಬರ್ತೀಯನ ಅಂದ್ರೆ, ಹೌದಮ್ಮ. ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿಯಾಗೂ ಬರ್ತೀಯಲ್ಲ ಅಂದ್ರೆ, ನಿಮ್ಮ ಮನೆಯಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದ್ದರೆ ಅದ್ರಾಗ ಬರ್ತೀನಿ, ಕಲರ್ ಇದ್ದರೆ ಅದ್ರಾಗೂ ಬರ್ತೀನಿ. ಯಪ್ಪ ಭಾಳ ಖುಷಿ ಆಯಿತು, ನಿನ್ನ ಜೀವಂತ ನೋಡಿ ಸಂತೋಷ ಆಯಿತು. ಇದರ ಅರ್ಥ ಏನು ಅನ್ನಬೇಕು? ಪಾಪ ಕಣ್ಣು ತುಂಬ ನೋಡಿ ಸಂತೋಷ ಆಯಿತು ಅನ್ನಬೇಕಾಗಿತ್ತು, ಶಬ್ದಗಳ ಕೊರತೆ ಇತ್ತಾಗಿಗೆ ಜೀವಂತ ನೋಡಿ ಸಂತೋಷ ಆಯಿತು ಅಂದು. ಇನ್ನೊಬ್ಬರು ನಮ್ಮ ಕಡೆ ಕೆಲವೊಬ್ಬರು ಗುಟ್ಕ ಹಾಕ್ತಿರ್ತಾರೆ ರೀ, ಅವ್ರ ಕೈಗೆ ಸಿಗಬಾರ್ದು ನಾವು. ಒಬ್ಬ ಸಿಕ್ಬಿಟ್ಟು ಅವ ಬಂದ ದೋಸೆ ಅನ್ನೋಲ್ಲ, ಹೌದಪ್ಪ ನೀವು ಟಿವಿ ಬಿಡ್ತೀಯಲ್ಲ ಅಂದ. ಹೌದು, ನೀನು ನನ್ನ ಹೆಂಗೆ ಗೊತ್ತಿಡ್ದಿ ಅಂದೆ. ಅದೇ ಇವನ ನೀನು ಧ್ವನಿ ಕೇಳಿದ್ರೆ ಸಾಕು, ನಮ್ಮ ಮನೆಗೆ ಎಲ್ಲರೂ ಥೂ ಅಂದ. ಇವ ಉಗುಳ್ತಾನ, ಅವ್ರ ಮನೆಯವ್ರು ಉಗುಳಿದಿಲ್ಲ. ಆ ಸಂದರ್ಭಕ್ಕೆ ಉಗುಳ್ಬೇಕು ಅನಿಸಿದ್ರಿ ಇವಾಗ. ಮತ್ತು ನಿನ್ನ ಧ್ವನಿ ಸಾಕು, ನಮ್ಮ ಮನೆಯಾಗ ನಿಮ್ಮ ಮಕ್ಕಳು ನೋಡಿದ್ರೆ ಸಾಕು, ನಮ್ಮ ಹೆಣ್ಮಕ್ಳು ಎಲ್ಲರೂ ಥೂ ಅಂದ. ಅದಕ್ಕೆ ಗುಟ್ಕ ಹಾಕಿದ್ರ ಜೊತೆಗೆ ಮಾತಾಡಬಾರ್ದು. ನಾವು ಜಯದೇವ ಆಸ್ಪತ್ರೆಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ನಮ್ಮ ಊರವ್ರು ಒಬ್ಬರು ಭೇಟಿಯಾದರು. ನಾನು ಕೇಳ್ದೆ ಇಲ್ಲಿ ಬಂದುಬಿಟ್ಟಿದ್ದೆ, ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟದ, 2 ಸ್ಟಂಟ್ ಹಾಕ್ಯಾರ, ಇದನ್ನು ಹೋಗಿ ನಮ್ಮ ಮನೆ ಆಳಿದಾನ ಅವ್ನಿಗೆ ಹೇಳ ಅಂತ. ನಾನು ಅಲ್ಲಿ ಹೋದ ತಕ್ಷಣ ಅವ್ರ ಮನೆಗೆ ಹೋದೆ. ಬಸಪ್ಪ ಅಂದೆ. ಏನಪ್ಪ ಅಂದ. ನಿನಗೊಂದು ವಿಷಯ ಗೊತ್ತದನ ಅಂದೆ. ಇಲ್ಲಪ್ಪ ಅಂದೆ. ನಿಮ್ಮ ಸೌಕರ್ಗ ಸ್ಟಂಟ್ ಹಾಕ್ಯಾರ ಅಂದೆ. ನಾನು ಸಾಮಾನ್ಯ ಅಲ್ಲ ಆತ, ನಮ್ಮ ಸೌಕರ್ ರೊಕ್ಕಿದ್ದತ್ತ ಬೇಕಾದ ಅಕ್ಷಿ ಅಂತಾನ. ನಾವು ನೀವು ಅಕ್ಷಂದ್ರೆ ಅಕ್ಷರಕ್ಕೆ ಸಾಧ್ಯ ಅದನು? 2 ಅಕ್ಷಂಡನು ಒಂದು 2 ಅಲ್ಲ, ಮತ್ತು 4 ಅಕ್ಷರಕ್ಕೆ ರೆಡಿ ಆತ, ರೊಕ್ಕಿತ್ತು ಮನುಷ್ಯ ಅಂದೆ. ಇಷ್ಟೊಂದ್ರಾಗ ಫೋನ್ ಬಂದುಬಿಡ್ತು. ಹಲೋ ಅಂದೆ. ಅವ್ನು ಬಸಪ್ಪ ಹೇಳ್ಬಿಡ್ರಿ, ಅವ್ರ ಸಾವುಕಾರ ಕೋಮಕ್ಕೆ ಹೋದ. ಅದೇ ತಡಿ ಕಟ್ ಮಾಡಿದೆ. ಬಸವ ಇನ್ನೊಂದು ವಿಷಯ ಗೊತ್ತದಲ್ಲ ನನಗೆ. ಏನು? ನಿಮ್ಮ ಸಾವುಕಾರ ಕೋಮಕ್ಕೆ ಹೋದ. ನಾನು ಹೇಳಿಲ್ಲ, ರೊಕ್ಕದ ಮನುಷ್ಯ ರೀ ಅವ, ಬೆಕ್ಕದಲ್ಲಿ ಹೋಗ್ತಾನ. ಹೋದ ವರ್ಷ ಇದೇ ಜಾಗದಾಗ ಇದೇ ವರ್ಷದಾಗ ಅವನು ಅಮೇರಿಕಾದಾಗ ಹೋಗಿದ್ದ. ಈಗ ನಾವು ಕೋಮಕ್ಕೆ ಹೋಗಿ ಅನ್ನೋದಿಲ್ಲ, ಹೊಸ ದೇಶ ಅಡ್ಡಾಡ್ತಾನವ ಅಂದ. ನಾವು ಕೋಮ ಅಂದ್ರೆ ಅದೊಂದು ದೇಶ ಅಂತ ತಿಳ್ಕೊಂಬಿಟ್ಟ ನಾವು. ಇಷ್ಟು ಅಂದ ತಕ್ಷಣ ಇವನು ಕೂಡ ಮಾತಾಡಿದ್ರಾಗ ಅರ್ಥ ಇಲ್ಲ ಅಂತ ತಿಳ್ಕೊಂಡು ನಾನು ಸೀದಾ ಹೋಗಿ ಮನೆಗೆ ಹೋದೆ. ಊಟ ಮಾಡಿ ಮಲಗಬೇಕನ್ನೋದ್ರಾಗ ನಮ್ಮ ಊರು ಪಕ್ಕಕ್ಕೆ ಒಂದು 5-6 ಕಿಲೋಮೀಟ್ರ್ ಫೋನ್ ಮಾಡಿದ. ಜೋಶಿ ಸರ್ ಎಲ್ಲಿದ್ದೀರಿ ಅಂತ. 11 ಗಂಟೆಗೆ ಎಲ್ಲಿರ್ತಾರೆ ಹೇಳೋದು. ನಾನು ಎಲ್ಲ ಮನೆಗಿದ್ದೀರಿ ಬಿಡ್ರಿ ಸರ್, ಸ್ವಲ್ಪ ಅರ್ಜೆಂಟ್ ಬರ್ತೀನಿ ಅಂದ. ಎಲ್ಲಿಗೆ ಅಂದೆ. ನಮ್ಮ ಮಾವ ಹೊಲಕ್ಕೆ ಹೋಗಿದ್ದ, ಅಲ್ಲಿ ಹಾವು ಕಡ್ದೈತೆ ಅವನಿಗೆ, ಸ್ವಲ್ಪ ಬರ್ರಿ ನೀವು ಅಂದ. ಹಾವು ಕಡ್ದು ನಾನು ಯಾಕೆ ಬರಲಲ್ಲಿ, ದವಾಖಾನಿಗೆ ಕರ್ಕೊಂಡು ಹೋಗು, ಎಲ್ಲೇನು ಹಾವು ವಿಷಯ ಹೇಳಿಸ್ತಾರೆ. ಹಂಗಲ್ಲ, ಕರೆಕ್ಟ್ ನಮಗೆಲ್ಲ ಗೊತ್ತು, ಅದನ್ನೆಲ್ಲ ಮಾಡಿಸಿವಿ ನಾವು. ಅವು ಮಲ್ಕೊಂಡ್ರೆ ವಿಷಯ ನೆತ್ತಿಗೆ ಇರ್ತದಂತ, ಅದಕ್ಕೆ ಬೆಳತನಕ ಸ್ವಲ್ಪ ಕಾರ್ಯಕ್ರಮ ಮಾಡ್ಬೇಕು ನೀವು. ಎಷ್ಟು ತಾಸು ಅಂದೆ. ಒಂದು 8-10 ತಾಸು ಅಂದ. 8-10 ತಾಸು ಮಾಡಿದ್ರೆ ನಿಮ್ಮ ಮಾವು ಉಳಿತಾನ, ನಾನು ಸತ್ತು ಹೋಗ್ಬಿಡ್ತು ಬರೀ ಪುಣ್ಯಕ್ಕೆ. ಅಲ್ರಿ ನಮ್ಗೆ ಯಾರು ಸತ್ತರೆ ಯಾರು ಹೋದ್ರೆ ನಮ್ಮ ಮಾವು ಉಳಿದ್ರು ಸಾಕು ನಮಗೆ ಅಂದವ. ನಿಮ್ಮ ಮಾವನ ಸಲುವಾಗಿ ನಮ್ಮನ್ನ ಯಾಕೆ ಬಲಿ ಕೊಡ್ತಿಲ್ಲ ಅಂದೆ. ಸುಮ್ಮ ತಮಾಷೆಗೆ ಅಂದೆ, ಬರ್ರಿ ಒಂದು 2 ತಾಸು ಮಾಡಿರಿ ಅಂತ. 1 ತಾಸು 2 ತಾಸು ಕಾರ್ಯಕ್ರಮ ಮಾಡಿ ಬಂದ್ವಿ. ಹಂಗೆ ಏನಾಗೋದಿಲ್ಲ, ನಮ್ಮ ಒಟ್ಟಗಲ್ಲ ಅಂಬರೀಷ್ ಸರ್ ನಮ್ಮ ದುಬೈದಾಗ ಇರ್ತಾರೆ, ನಮಗೆ ಭಾಳ ಆತ್ಮೀಯರು. ಅವರು ಗಂಗಾವತಿಗೆ ಬಂದಿದ್ದರು. ನಾವೆಲ್ಲ ಒಂದು ಸಲ ಅಡ್ಡಾಡ್ಕೊಂತ ಕೂತ್ಕೊಂಡಿದ್ವಿ. ಬಂದಾಗ ಅವ್ರು ಅಂದರು, ಜೋಶಿ ಸರ್ ನಮ್ಮ ಫ್ರೆಂಡ್ಸ್ ಎಲ್ಲ ಭೇಟಿ ಬರೋಣ್ರಿ ಅಂತ. ಹೀಗೆ ಭೇಟಿ ಹಾಕಂತ ಹೋಗೋಣಕಲ್ಕ ಯಾರ್ಯಾರ ಮನೆಗೆ ಹೋಗೋಣ್ರಿ ಅಂದ್ವಿ. ಇಲ್ಲ ಸರ್ ಇಲ್ಲಿ ಶರಣಪ್ಪರ ಮನೆಗೆ ಅವ್ರು ಹೋಗುವ, ಮತ್ತು ಮಹೇಂದ್ರ ಮನೆಗೆ ಹೋಗೋಣ. ಅವ್ರಿಗೆ ಹೇಳಿದೆ, ಅಂಬರೀಷ್ ಸರ್ ನಿಮ್ಗೆ ಗೊತ್ತಿರಲಿ, ಮಹೇಂದ್ರ ಅವರು ತೀರ್ಕೊಂಡ್ರು ಅಂದೆ. ಅಯ್ಯೋ ನನಗೆ ಗೊತ್ತಿಲ್ಲ ಸಾರ್, ಹೋಗೋಣ ಬರ್ರಿ ಅವ್ರ ಮನೆಗೆ, ಮೊದಲು ಹೋಗಿ ಭೇಟಿ ಬರೋಣ. ಅವ್ರ ಮನೆಗೆ ಹೋದ್ವಿ. ಅವ್ರ ಅಮ್ಮ ಅವ್ರ ಮಿಸಸ್ ಇದ್ದರು, ನಾವು ಅಂಬರೀಷ್ ಸರ್ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಇವ್ರು ಕೇಳಿದರು, ಅಲ್ಲಮ್ಮ ಏನಾಗಿತ್ತು? ಏನಿಲ್ಲ, ಇಡ್ಲಿ ಮಾಡಿದ್ದೆ ರೀ, ಚಟ್ನಿ ಮಾಡಿದ್ದಿಲ್ಲ.
ಚಟ್ನಿಗೆ ಹಸಿ ಮೆಣಸಿಕಾಯಿ ಬೇಕಾಗಿದ್ದು. ನಮ್ಮ ಯಜಮಾನ್ರಿಗಂದೆ ಹಸಿ ಮೆಣಸಿಕಾಯಿ ಇಲ್ಲ ಅಂದ್ರೆ ನಾವು ಹೋಗಿ ತರ್ತೀನಿ ಅಂದ್ರೆ ಅವರು. ನಮ್ಮ ಮಗಳ ಮ್ಯಾಗ ಭಾಳ ಪ್ರೀತಿ. ಹಸಿ ಮೆಣಸಿಕಾಯಿ ತರ್ತೀನಿ, 5 ನಿಮಿಷ ಇಲ್ಲೇ ಇರ್ರಿ ನೀವು ಅಂತ ಫಾಸ್ಟ್ ಹೋಗಿಬಿಟ್ಟ. ಬರೋ ಕಲ್ಕ ಎಕ್ಸ್ಟೆಂಟ್ನೊಳಗೆ ಹೋದರು. ಅಂಬರೀಷ್ ಸರಿ ಬೇಜಾರಾಯಿತು. ಇರ್ಲಿ ಬಿಡಮ್ಮ, ಹಸಿ ಮೆಣಸಿಕಾಯಿ ತರೋಕೆ ಹೋದ ಮನುಷ್ಯ ಹೊಳ್ಳಿ ಬರಲಿಲ್ಲ ಅಂದು ಅವ್ರೇನಂದರು, ಈಗ ಜೀವನಕ್ಕೆ ಏನು ಮಾಡ್ಕೊಂಡ್ರಿ ಅಂದರು ಅವರು. ಆಯಮ್ಮಂದು ಒಣ ಮೆಣಸಿನಕಾಯಿ ಮೇಲೆ ಜೀವನ ನಡೆದ. ಅವ್ರು ಕನ್ಫ್ಯೂಸ್ ಆಗಿಬಿಟ್ರು ಅವರು. ಅಲ್ರಿ ಜೋಶಿ ಸರ್, ಒಣ ಮೆಣಸಿನಕಾಯಿ ಮೇಲೆ ಜೀವ ಹೆಂಗೆ ರೀ ಅಂದು. ಬನ್ನಿ ಹೇಳತ್ ನಾನಂತೆ. ಆಯಮ್ಮ ಖಾರ ಕುಟ್ಟ ಮೆಷಿನ್ ಹಾಕ್ಯಾಳ. ಆ ಒಣ ಮೆಣಸಿನಕಾಯಿ ತಂದು ಕುಟ್ಟಿಸ್ತಾರೆ, ಅದ್ರ ಮ್ಯಾಗಿ ಒಂದು ಜೀವನ ನಡೆದದ್ರಿ ಅಂದೆ. ಭಾರಿ ಮಾತಾಡ್ತಿರ್ತಾರೆ ನಮ್ಮ ಕಡೆ, ನೋಡಬೇಕು. ಅದ್ಭುತ. ವಾಕಿಂಗ್ನಾಗ ಒಬ್ಬ ಅಜ್ಜ ವಾಕಿಂಗ್ ಮಾಡ್ತಿದ್ದ. ಅವನ ಬಗಲ ನಾ ಕೂತ್ಕೊಂಡಿದ್ದೆ. ಒಬ್ಬ ಹುಡುಗ ಬಂದ, ನನ್ನ ಕೈಯಾಗ ವಾಚ್ ಇಲ್ಲ, ಅವನ ಕೈಯಾಗ ವಾಚ್ ಇತ್ತು. ಅಜ್ಜ ಟೈಮ್ ಎಷ್ಟಾಗಿದೆ ಅಂದ. ಅವನು ಹಿಂಗೆ ನೋಡಿ, ಈ ಕಡೆ ನೋಡಿ, ಹಿಂಗೆ ಇಟ್ಕೊಂಡ್ಬಿಟ್ಟಂಗೆ. ಯಾಕೆ ಅಂದೆ. ಇಲ್ಲ ಬಿಟ್ರೆ ಸುಮ್ಮನೆ ಅಂತ ತಲೆ ಕಟ್ಸ್ಬಿಟ್ಟು ಸುಮ್ಮನೆ. ಅಲ್ರಿ ಸರ್, ನಾನು ಇಂಟ್ರ್ಯೂಗೆ ಹೋಗ್ಬೇಕು ಅಂತ. ಇಂಟ್ರ್ಯೂಗೆ ಹೋಗ್ಬೇಕಾಗ್ಯದ, ಟೈಮ್ ಎಷ್ಟಾಗ್ಯದ ರೀ ಅಂದೆ. ನಾನು ಅಂದೆ, ನೋಡ್ತಮ್ಮ, ನನ್ನ ಕೈಯಾಗ ವಾಚ್ ಇದ್ರೆ ಹೇಳಿಬಿಡ್ತಿದ್ದೆ, ಅವನ ಕೈಯಾಗೈತೆ, ಅವ ಹೇಳೋವಲ್ಲ, ನೀವರ ಕೇಳ್ರಿ ಅಂತ. ಅಲ್ರಿ ವಾಚ್ ಹೇಳಿ ಟೈಮ್ ಇರ್ತದೆ, ನೀವು ಗೊತ್ತಿರ ಸುಮ್ಕುಂದ್ರಿ, ನಮ್ಮದು ವಾಚು ನಮ್ಮ ಟೈಮ್, ಅವ್ನು ಯಾಕೆ ಹೇಳ್ಬೇಕು ನಾನು ಅಂದ. ಅಲ್ಲ ಆಯ್ತು, ಅವ್ನು ಹೋಗ್ಬಿಟ್ಟ. ಇರ್ಲಡೆ ಅವನು ಹಾಳಾಗಿ ಹೋಗ್ಲಿ ಅಂತ ಹೋಗ್ಬಿಟ್ಟ. ಅವ್ನು ಕಿರಿಕಿರಿ ಬೇಡ. ಅವನಿಗೆ ನಾ ಕೇಳಿದೆ, ಹೌದು ರೀ, ಅಲ್ರಿ ಯಜಮಾನ್ರಿ, ಎಷ್ಟು ಒಳ್ಳೆ ಮನುಷ್ಯರಿದ್ದೀರಿ ನೀವು, ಎಷ್ಟು ಚಂದ ಮಾತಾಡ್ತೀರಿ. ಪಾಪ ಆ ಹುಡುಗ ಇಂಟ್ರ್ಯೂಗೆ ಹೋಗ್ಬೇಕಂತ, ನೀವು ಟೈಮ್ ಎಷ್ಟು ಅಂತ ಕೇಳಿದ. ಟೈಮಿಗೆ ಮಹತ್ವ ಇರ್ತದಲ್ಲ ಅಂದೆ. ಹಾಗೆಲ್ಲ ಹೇಳಬಾರ್ದು, ನಿನಗೊಂದು ಕಿವಿ ಮಾತು ಹೇಳ್ತೀನಿ ಕೇಳಂದ. ಈಗ ಅವನು ಟೈಮ್ ಕೇಳ್ತಾನೆ, ನಾನು ಟೈಮ್ ಹೇಳ್ತೀನಿ. ಇಂಟ್ರ್ಯೂಗೆ ಹೋಗ್ತಾನೆ, ಇಂಟ್ರ್ಯೂ ಸೆಲೆಕ್ಷನ್ ಆಗ್ತಾನೆ. ನಾಳೆ ಇಲ್ಲೇ ಇರ್ತೀನಿ ನಾನು, ಮತ್ತೆ ಬರ್ತಾನೆ. ಯಜಮಾನ್ರಿ, ನೀವು ಟೈಮ್ ಹೇಳಿದ್ರಿ, ರೈಟ್ ಟೈಮಿಗೆ ಹೋದೆ, ಇಂಟ್ರ್ಯೂ ಸೆಲೆಕ್ಷನ್ ಆದೆ, ನಿಮ್ಮ ಆಶೀರ್ವಾದ ಇರಬೇಕು ಅಂತ ಕಾಲು ಮುಗಿತಾನೆ. ಇಂಟ್ರ್ಯೂದಾಗ ನೌಕರಿ ಸೆಲೆಕ್ಷನ್ ಆದ್ಮೇಲೆ ನೌಕರಿ ಆಗ್ತದೆ, 1 ತಿಂಗಳು ಸಂಬಳ ತೊಗೊತಾನೆ. ಯಜಮಾನ್ರಿ, ನಿಮ್ಮ ಆಶೀರ್ವಾದದಿಂದ ನೌಕರಿ ಆಯಿತು ಅಂತಾನೆ ನಾನು ಕರ್ಕೊಂಡು ಹೋಗಿ ಹೋಟೆಲ್ನಾಗ ನಾಷ್ಟ ಮಾಡಿಸ್ತಾನೆ. ನಾಷ್ಟ ಮಾಡಿಸ್ವಾಗ ದಿವಸ ಹಿಂಗೆ ಸಂಬಂಧ ಬೆಳೀತದೆ. ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಅವ್ನ ಮನೆಗೆ ನನ್ನ 3-4 ಸಲ ಕರ್ಕೊಂಡು ಹೋಗಿಬಿಡ್ತಾನೆ. ನಾನೇನು ಮಾಡಬೇಕು? 3 ಸಲ ಅವ್ನು ನನ್ನ ಮನೆಗೆ ಕರೆದಂದ್ರೆ ನಾನು ಅವ್ನು 1 ಸಲ ನಮ್ಮ ಮನೆಗೆ ಕರಿಬೇಕಿಲ್ಲ. ನಮ್ಮ ಮನೆಗೆ ಬರ್ತೀನಿ, ಬಂದಾಗ ನಾಷ್ಟ ಕರಿತೀನಿ, ಬಂದು ಕುಂತಿರ್ತಾನೆ. ಮಗಳೇ ಅಂತೀನಿ, ಮಗಳು ಬಂದು ಟಿಫನ್ ಕೊಡ್ತಾಳೆ. ಅವನ ಮಗಳು ನೋಡ್ತಾನೆ. ಅಪ್ಪಾರು ಇರಲಾರ್ದಾಗ ಏನಾದರೂ ಸಹಾಯ ಬೇಕಿತ್ತಂದ್ರೆ ನಾವು ಸಹಾಯ ಮಾಡ್ತೀವಿ, ನಿಮ್ಮ ನಂಬರ್ ಕೊಡ್ರಿ ಅಂತಾನೆ. ಮಗಳು ನಂಬರ್ ಕೊಡ್ತಾಳೆ. ಆವಾಗ ಮಗಳು ಅವನು ಸಂಭಾಷಣೆ ಮಾಡ್ತಾರೆ, ನನ್ನ ಕೈ ಬಿಟ್ಬಿಡ್ತಾರೆ. 3 ತಿಂಗಳದಾಗ ಅವರಿಬ್ಬರು ಸೇರಿ ಮದುವೆ ಆಗಿ ಹೋಗ್ಬಿಡ್ತಾರೆ. ನನ್ನ ಪರಿಸ್ಥಿತಿ ಜೀವನ ಅಧೋಗತಿ ಆಗಿಬಿಡ್ತದೆ ಅಂದ. ಇಷ್ಟೆಲ್ಲ ಹೆಂಗೆ ಆಲೋಚನೆ ಮಾಡ್ತೀರಿ ನೀವು, ಹೆಂಗೆ ಕೆಟ್ಟ ಆಲೋಚನೆ ಮಾಡ್ತೀರಿ ಅಂದೆ. ಹೀಗಾಗಿ ಹಿಂಗೆ ಟೈಮ್ ಹೇಳೇ ನನಗೆ 2 ಮಕ್ಕಳು ಮದುವೆ ಆಗಿ ಹೋಗ್ಬಿಟ್ಟವ. ಯಾರ್ಯಾರು ಹೆಂಗೆ ಆಲೋಚನೆ ಮಾಡ್ತಿರ್ತಾರೆ, ಗೋಪಿಯವ್ರಿಗೆ ಒಂದು ಚಪ್ಪಾಳೆ ಕೊಡೋಣ. ನಮ್ಮ ಮನೆಗೆ ಡಿಸೆಂಬರ್ 31 ಕಳ್ಳ ಬಂದ. ಅವನು ಚಲೋ ಕ್ಯಾಲೆಂಡರ್ ನೋಡೇ ಬಂದನ. ಮ್ಯಾಗಿನ ಮನೆಗೆ ಕಳ್ತನ ಮಾಡ್ತಿದ್ದ. ನಮ್ಮ ಮನೆಯಾಗ ಅಂದರು ನಾವು ಹೇಳ್ತಿ, ಅವನು ಶಬ್ದ ಆಯಿತು, ಗಂಟೆ ಬಾರಿಸಿ ಶಬ್ದ ಆಗಿಬಿಡ್ತು. ಯಾಕಂದ್ರೆ ಗೊತ್ತಾಗಲ್ಲ. ಯಾರಲೇ ಅಂದೆ. ಬೆಕ್ಕು ಬಿಡು ಅಂತ ಮೇಡಮ್ ಮಕ್ಕಳು. ನಾನು ಅಂದೆ, ಬೆಕ್ಕು ಗಂಟೆ ಹೆಂಗೆ ಬಾರಿಸ್ದೆ? ಇನ್ನೊಂದ್ಸಲ ಕೇಳ್ಬಿಡ್ತು, ತಗೋ ಗಟ್ಟಿ ಧೈರ್ಯ ಮಾಡಿ ಅಂತಂದ್ರೆ. ಯಾರಲೇ ಅಂದೆ. ಮ್ಯಾವ್. ಬೆಕ್ಕನ ಅಂದೆ. ಮತ್ತು ಮ್ಯಾವ್ ಅಂದ್ರೆ ಬೆಕ್ಕಲ್ಲ ಅಲ್ಲಿ ಅಂದ. ಇವನು ಬೆಕ್ಕ ಹೆಂಗೆ ಮಾತಾಡ್ತಂತ ಹೋದೆ. ಹಾಂ, ನನ್ನ ಜೀವನದಲ್ಲಿ ಮೊದಲೇ ನಮ್ಮ ಹೇಮಂತ್ ಫಸ್ಟ್ ಟೈಮ್ ನೋಡ್ರಿ, ನಾನು ಹಿಂದಿಂದ ಫೋಟೋ ತೆಗಿಯೋರು ಯಾರು ನೋಡಿದ್ದೀನಿ. ನನ್ನ ಮ್ಯಾಲೆ ಎಷ್ಟು ಪ್ರೀತಿ ನೋಡಿ ನನ್ನ ತಮ್ಮನಿಗೆ. ಯಾಕಂದ್ರೆ ಅವ ಮುಂದೆ ನಿಂತ ತಾಸು ತೆಗ್ದ ಹೆಂಗೆ ನೋಡಿದ್ರೆ ಸರಿಗೆ ಬರಲಿಲ್ಲ. ಇದು ಹಿಂದೆ ಚಲೋ ಬರ್ತದಂತ ಈ ಕಡೆಯಿಂದ ಶುರು ಮಾಡಿಬಿಟ್ಟ. ಇವು ಏನಂದ್ರೆ ನಾವು ಯಾರಿಗೂ ಭೇದ ಭಾವ ಮಾಡೋದಿಲ್ಲ ರೀ. ಏನಂದ್ರೆ ಯಾವ ಆ್ಯಂಗಲ್ನಾಗ ತೆಗೆದ್ರು ಒಂದರಿ ಗ್ಲೋಬ್ ಪ್ರಪಂಚ ನಕ್ಷಿದ್ದಂಗೆ ನಾವು. ಅವ ಮ್ಯಾವ್ ಅಂದ ಹಿಡಿದ್ಬಿಟ್ಟೆ. ಅವ್ನು 40 kg ತೂಕ ಅಷ್ಟೇ ಆದವ. ಹಿಡಿದೆ ಪೊಲೀಸ್ ಅಂತ. ಎಲ್ಲಿ ಪೊಲೀಸ್ ಅಷ್ಟೊತ್ತೆ ಎಲ್ಲಿ ಬರ್ತಾರೆ? ಹೋಗಿ ಏನು ಮಾಡಿದೆ, ಐಡಿಯಾ ಮಾಡಿದೆ, ಅವನು ಕೆಳಗೆ ಹಾಕಿ ಮೇಲೆ ಕುಂತುಬಿಟ್ಟೆ. ಕುಂತ ತಕ್ಷಣ ಅಂದವ. ಯಪ್ಪೋ ಅಂದ. ಯಾಕಲೇ ಅಂದೆ. ಕೆಳಗೆ ಮಲ್ಗ್ಯಾನ್ರಿ. ಸಂಭಾಷಣೆ ಶುರು ಮಾಡಿದ.
ಸರ್ ಎಷ್ಟು ವಜ್ಜಿದ್ದೀರಲ್ರಿ ನೀವು, ಡೈಟ್ ಗೀಟ್ ಮಾಡಬೇಕು ಅಂದ. ನಾನು ಯಾಕೆ ಡೈಟ್ ಮಾಡೋದಿಲ್ಲ ಅಂದರೆ ಮಗನ ನಿನ್ನಂಥವ್ರು ಬರ್ತಾರಂತಲೇ ನಾನು ಡೈಟ್ ಮಾಡೋದಿಲ್ಲ ಅಂದೆ. ಆದರೂ ಮನುಷ್ಯ ಭಾಳ ವಜ್ಜಿದ್ರಿ ಸರ್, ನಾನು ನಮ್ಮ ತಾಯಣ್ಣಗೆ ಎಲ್ಲಿ ಹೋಗೋದಿಲ್ಲ, ಸ್ವಲ್ಪ ಇಳಿದು ಬಿಡ್ರಿ, ಉಸಿರು ತೀರಿಸಿರ್ತೀನಿ, ಉಸಿರು ಹಿಡಿದು ಬಿಟ್ಟೈತೆ ಅಂದವ. ಬೇಕಾದ ಹಿಡಿಲಿ ನಾನು ಬಿಡೋದಿಲ್ಲ ಮಗನ ನಿನ್ನ ಅಂದ. 4 ಗಂಟೆ 15 ನಿಮಿಷ ಆಗಿದ್ರಿ. ದೇವರಾಣೆ ಸರ್, ನಮ್ಮ ತಾಯಿ ಹಣೆಗೆ ಸರ್, ದಯವಿಟ್ಟು ಪ್ಲೀಸ್ ಇಳೀರಿ ಅಂದವ. ನೋಡು, ತಾಯಿ ಮ್ಯಾಗ ಹಣ್ಣು ಮಾಡಿದ್ದು ಓಡಿ ಹೋಗ್ಬಾರ್ದು, ಓಡಿ ಹೋಗೋದಿಲ್ರಿ, ಉಳಿದ್ರು ಸಾಕಾಯ್ತು ನಾನು ಅಂದವ. ಇಳಿದೆ, ಅವ್ನು ಮಾತಾಡ್ಕೊಂತ ನಾನು ಕೆಳಗೆ ಬಿತ್ತಾನೆ ರೀ, ನಾನು ಕೂಡ ಮಾತಾಡ್ತಾನೆ. ಸರ್ ನೀವು ಟಿ ವಿಯಾಗ ಬರ್ತೀರಲ್ಲ ನೀವು ಅಂದ. ಹೌದು. ನೀವು ಬಿಸ್ನೆಸ್ ಏನು ಮಾಡ್ತೀರಿ ಅಂತ. ನಾನು ಬಿಸ್ನೆಸ್ ತೊಗೊಂಡು ಏನು ಮಾಡ್ತೀನಿ, ಏನು ಬಿಸ್ನೆಸ್ ಮಾಡ್ತೀನಿ ಅಂದೆ. ನಾನು ಸೈಡ್ ಬಿಸ್ನೆಸ್ ಮಾಡ್ತೀನಿ, ನಾನು ಏನೋ ಮೇನ್ ಬಿಸ್ನೆಸ್ಸಿಗೆ ಬಂದಿಲ್ಲ ಅಂದವ. ಸೈಡ್ ಬಿಸ್ನೆಸ್ ಏನು ಮಾಡ್ತೀವಿ, ಹಿಂಗೆ ಕಳ್ತನ ಪಡ್ತನ ಮಾಡ್ಕೊಂಡು ಹೊಂಟೀನಿ, ಇದ್ರಾಗ ನಾನು ಸಂತೃಪ್ತಿ ಇದ್ದೀನಿ ಅಂದ. ಇದ್ರಾಗ ಏನು ನೀನು ಗಿಡ್ತದಲ್ಲೇ ಅಂದೆ. ಹೆಂಗೆ ಗಿಡ್ತದೆ ನಾ ಹೇಳೋದು ತಗೋರಿ ನಿಮಗೆ ಅಂತವ. ಆಮೇಲೆ ಅಷ್ಟಾದ್ರೆ 5 ಗಂಟೆ ಆಗಿಬಿಡ್ತು. ನಾನು ದೊಡ್ಡ ಮನಸ್ಸು ಮಾಡಿ ಹೇಳಿದೆ, ನಾ ಪೊಲೀಸರಿಗೆ ಕೊಡೋದಿಲ್ಲ, ನಡಿ ಹೋಗಂದೆ. ಅವನಂದ, ನಾವು ಹೋಗೋದಿಲ್ಲ ಅಂತ. ಯಾಕೆ ಹೋಗೋದಿಲ್ಲ? ನಾನು ಬೋಣಿಗೆ ಮಾಡೇ ಹೋಗವ ಅಂತ. ಏನು ಬೋಣಿಗೆ ಮಾಡ್ತಿದ್ದಿ? ಯಾಕಂದ್ರೆ ಹೊಸ ವರ್ಷ ಇದೆ, 31ಕ್ಕೆ ರಾತ್ರಿ ಬಂದೆ ನಾನು. ಮುಂದೆ 1 ವರ್ಷ ಕೆಲಸ ಇಲ್ದಂಗೆ ಆಗುತ್ತೆ ನನಗೆ. ನೀನು ಬೋಣಿಗೆ ಮಾಡ ಅಂತ. ಏನು ಬೋಣಿಗೆ ಮಾಡಲಿಲ್ಲ, ನೀನು ಅಂಗಡಿ ಇಟ್ಟೆ ಮಗನೇ ಅಂದೆ. ಹಾಗಲ್ಲ, ಫಸ್ಟ್ ಕಳ್ತನ ಹೊಸ ವರ್ಷಕ್ಕೆ ಬಂದೀನಿ, ಹೊಸ ವರ್ಷ ಏನಾರು ಕೊಟ್ಟು ಕಳಿಸು ಅಂದ್ರೆ ಹೋಗ್ತಾನೆ ಅಂದ. ನಾನೇನು ಮಾಡಬೇಕು ಅಂದು, ಎಷ್ಟು ಡಿಮ್ಯಾಂಡ್ ಅಂತಂದೆ. ನಾನು ಒಂದು 100 ರೂಪಾಯಿ ಕೊಟ್ಟೆ. ಏನು ಭಿಕ್ಷಿಗೆ ಕೊಡ್ತೇನೆ ಅಂದೆ. ಭಿಕ್ಷಿಗೆ ಕೊಡ್ತೇನೆ, ನಿನ್ನ ಮನೆಗೆ ಭಿಕ್ಷಿಗೆ ಬಂದೀನಿ ನಾನು. ಎಷ್ಟು ಕಷ್ಟಪಟ್ಟಿನಿ, ರಾತ್ರಿ 2 ಗಂಟೆಗೆ ಬಂದೀನಿ, ಕಿಟಕಿ ಮುರಿದು ಒಳಗೆ ಬರಬೇಕಾದ್ರೆ ನನ್ನ ಕಷ್ಟ ನನಗೆ ಗೊತ್ತು. 100 ರೂಪಾಯಿ 11,000 ಕೊಡು ಅಂದ. ಎಲ್ಲಿ 11,000 ಹೆಂಗೆ ಕೊಡ್ತಾರೆ, ಹುಚ್ಚ ಅಂದೆ. ನಮ್ಮ ಮನೆಗೆ ಬಂದು ಏನಂತೆ, ಅವನು ಕಳ್ಳ ಅಂದ್ರೆ ಏನು ತೊಗೊಂಡು ಚುಚ್ಚಿಬಿಟ್ಟು ಹೋಗ್ಬಿಡು ಅಂದ. ನಾನು ಅಂದೆ, ಹಂಗೆ ಹಿಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು 7,000 ಕೊಡ್ತೀನಿ ನೋಡಿ ಅಂದೆ. 7,000ಕ್ಕೆ ಬಂದು ನಾನು ಏನು ತಂದ್ಲು, ಎಂಥ ಶಾಣೆ ಇದ್ದೀನಿ ನೀನು, ದೇಶ ಅಡ್ಡಾಡಿ ಶಾಣೆ ಅಂತ ಮಾಡಿದ್ದೆ, ಇಷ್ಟು ದಡ್ಡ ನನ್ನ ಮಗ ಅಂತ ಗೊತ್ತಿದ್ದಿಲ್ಲ. ಮ್ಯಾಗ ಕೆಟ್ಟಿದ್ದು ಟಿ ವಿ ಇತ್ತು, ಅದು ಮಾರಿದ್ರೆ 500 ಬರ್ತಿದ್ದಿಲ್ಲ. 7,000 ಹಾಳು ಮಾಡ್ಕೊಂಡೆ ಸುಮ್ಮನೆ ಹಿಡಿದು. ಆಯ್ತು 7,000 ಕೊಟ್ವಿ. ಕೊಟ್ಟ ಮೇಲೆ ನಾನು ಏನು ಮಾಡಿದೆ, ಅವನಂದ ಬರಿಲ್ಲ ಅಂತ, ಒಂದು ಸೆಲ್ಫಿ ತೆಗಿ, ರೊಕ್ಕ ಕೊಟ್ಟಿದ್ದು ಬೇಕಲ್ಲ ನನಗೆ ಅಂತ. ನಾನು ಮೊಬೈಲ್ನಾಗ ತೆಗೆದೆ. ಮೊಬೈಲ್ ಯಾವುದಂದ, ಸ್ಯಾಮ್ಸಂಗ್ ಅಂದೆ. ನನ್ನ ಜನ್ಮಕ್ಕೆ ಬೆಂಕಿ ಹಚ್ಚ ಬಾ, ಇಲ್ಲಿ ಆ್ಯಪಲ್ನೇ ತೆಗಿ ಅಂದ. ಅವ್ನು ಆ್ಯಪಲ್ ಮೊಬೈಲ್ ಇಟ್ಟಾನ. ತೆಗೆದು ನನಗೆ ಅಪ್ಲೋಡ್ ಮಾಡಿ ನಿನಗೊಂದು ಕಳಿಸಿ ಅಂದ್ರೆ ನಾನು ಒಂದು ಪೊಲೀಸ್ ಸ್ಟೇಷನ್ಗೆ ಕಳಿಸಿ ಪೊಲೀಸ್ ಕೇಸ್ ಮಾಡಿಬಿಟ್ಟೆ. ಮಾಡಿದ ಮೇಲೆ ಪೊಲೀಸರು ಅವ್ನು ಹಿಡಿದ ಮೇಲೆ ನನಗೆ ಕೋರ್ಟಿಗೆ ತಂದರು. ಕೋರ್ಟ್ನಾಗ ಒಳಗೆ ಹೊಂಟೀನಿ, ಎದುರಿಗೆ ಬಂದ. ನೀನು 7,000 ಕೊಟ್ಟು ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದಲ್ಲ, ನಿನ್ನ ಉಳಿಸೋದಲ್ಲ ನಾನು, ನಿನ್ನ ಕೊಲ್ಲಿಬಿಡ್ತೇನೆ ನೋಡ್ತಾರೆ. ನೀನು ಸಾಕ್ಷಿ, ನೀನು ಕಲಾವಿದಿದ್ದಿಲ್ಲ, ಟ್ಯಾಲೆಂಟ್ ತೋರಿಸ್ಬೇಕು ನೀನು. ನಾನು ಕಳ್ತನ ಮಾಡೀನಿ ಅಂತ ನೀನು ಗೊತ್ತಾಯ್ತು ಅಂದರೆ ನೀನು ಸಾಯಿಸಿಬಿಡ್ತೀನಿ ಅಂದ. ಈಗ ಇಷ್ಟು ಹೇಳಿದ ಮ್ಯಾಗ ನಾನು ಹೆಂಗೆ ಸಾಕ್ಷಿ ಕೊಡ್ಬೇಕ್ರಿ? ಮ್ಯಾಗ ಜಡ್ಜು, ಇಲ್ಲಿ ನಾನು ನಿಂತೀನಿ, ಮುಂದೆ ಕಳ್ಳ ನಿಂತನ, ಕೈಯಾಗ ಚಾಕು ಹಿಡೋದನ. ಜಡ್ಜ್ ಮೊದಲೇ ಪ್ರಶ್ನೆ, ಕಳ್ಳ ಹೆಂಗಿದ್ದ, ವಯಸ್ಸು ಎಷ್ಟಿತ್ತು ಅಂದ. ನಾನು ನೋಡಿಬಿಟ್ಟೆ, ಚಾಕು ತೋರಿಸಿದ. ಸರ್, ಮುದುಕರು ಬಗಲಾಗ ನಿಂತರ ಹರಿಯದವ ಕಂಡಂಗೆ ಕಾಣ್ತಿದ್ದಾರೆ, ಹರಿಯದರ ಬಗಲಾಗ ನಿಂತರ ಮುದುಕು ಕಂಡಂಗೆ ಕಾಣ್ತಿದ್ದಾರೆ ಅಂದೆ. ಹಂಗಿರ್ತಾರ ಅಂದವ. ಹಂಗಿದ್ದರಿ ಅವನು ಅಂದೆ. ವಯಸ್ಸು ಎಷ್ಟಿತ್ತು ನೋಡ್ರಿ, 80 ವಯಸ್ಸಿನ ಬಗಲಾಗ ನಿಂತರ 40 ವಯಸ್ಸಿನ ಕಂಡಂಗೆ ಕಾಣ್ತಿದ್ದ, 40 ವಯಸ್ಸಿನಾಗ ಬಗಲಾಗ ನಿಂತರ 80 ವಯಸ್ಸಿನಾಗ ಕಂಡಂಗೆ ಕಾಣ್ತಿದ್ದ. ಬಣ್ಣ ಹೆಂಗಿತ್ತು, ಕಪ್ಪನರ ಬಗಲಾಗ ನಿಂತರ ಕೆಂಪು ಕಾಣ್ತಿದ್ದ, ಕೆಂಪನರ ಬಗಲಾಗ ನಿಂತರ ಕಪ್ಪು ಕಾಣ್ತಿದ್ದ. ದಪ್ಪಿದ್ದ ಸರ್. ಹೆಂಗಿದ್ದ, ದಪ್ಪನರ ಬಗಲಾಗ ನಿಂತರ ತೆಳ್ಳಗೆ ಕಾಣ್ತಿದ್ದ, ತೆಳ್ಳನರ ಬಗಲಾಗ ನಿಂತರ ದಪ್ಪ ಕಾಣ್ತಿದ್ದ. ಅವನಂದ, ಇದು ಎಂಥ ಕೇಸ್ ಸಿಗಬಿತ್ತಲ್ಲ ಇದು ನನ್ನ ಕೈಯಾಗ ಅಂದ. ಅವ್ರಂದ ಜಡ್ಜ್ ಅಂದರು, ಅವನ ಹೆಸರು ಹೇಳು. ನೋಡಿದೆ, ಕೈಯಾಗ ಚಾಕು ತೋರಿಸಿದ. ನಾ ಅಂದೆ, 20 ವರ್ಷದಿಂದ ನಮ್ಮ ಮನೆ ಬಗಲಾಗಿದ್ದರೆ ಅವನಿಗೂ ನನಗೂ ಜಗಳ ಆಯಿತು. ಅವತ್ತು ನಾನು ನಮ್ಮ ತಾಯಿ ಆಣೆ ಮಾಡಿ ಹೇಳಿದೆ. ಏನಂತ, ಅವನ ಹೆಸರು ನನ್ನ ನಾಲಿಗೆ ಮೇಲೆ ತೊಗೊಳೋದಿಲ್ಲ ಅಂತ ಆಣೆ ಮಾಡೀನಿ ರೀ, ನಮ್ಮ ತಾಯಿ ಆಣೆ ಮಾಡೀನಿ, ಅವನ ಹೆಸರು ಹೇಳೋದಿಲ್ಲ ಅಂದೆ. ಅವರು ಜಡ್ಜ್ ಭಾಳ ಹುಷಾರಿದ್ರು. ಬರೋದು ತೋರಿಸು ಅಂದರು. ನಾನು ಓದು ಬರೋ ಕಲ್ತಿದ್ದೆ ಅಂದ್ರೆ ನಾನು ಯಾಕೆ ಕಲಾವಿದ ಆಗ್ತಿದ್ದೆ ರೀ ಅಂದೆ. ಇದು ಸಾಕ್ಷಿ ಆಧಾರ ಸರಿಗಿಲ್ಲ, ಅವನ್ನ ರಿಲೀಸ್ ಮಾಡಿಬಿಡ್ರಿ ಅಂದರು. ರಿಲೀಸ್ ಮಾಡಿ ಹೊರಗೆ ಬಂದು ಅಪ್ಪ ಎಂಥ ಕಲಾವಿದಲ್ಲಿ ನೀನು, ಭಾರಿ ಡೇಂಜರ್ ಇದ್ದೆ ಮಗನೇ, ನಿನಗೆ ಎಷ್ಟು ಕೊಟ್ಟಿದ್ದೆ ನನಗೆ ಅಂದ. 7,000 ಕೊಟ್ಟಿದ್ದೆಪ್ಪ ಯಪ್ಪ ಅಂದೆ. ತಗೋ ಇಲ್ಲಿ ಅಂತ ಕೊಟ್ಬಿಟ್ಟು ಎಣಿಸ್ತೀನಿ, 21,000 ಇದಾವ. ಅಲ್ಲೋ, ಈ ಜಾಸ್ತಿ ಕೊಟ್ಟಲ್ಲ ಅಂದೆ. ಏನಿಲ್ಲ ಅಪ್ಪ, ಪುಣ್ಯ ಬರಲಿ ನನಗೆ, ನನ್ನ ವಿನ 2 ಕೇಸ್ ಅದಾವ, ಹಿಂಗೆ 2 ಸಾಕ್ಷಿ ಹೇಳಿ ಬಗೆಹರಿಸ್ಬಿಡ್ಬಾ ಅಂದ. ಇಂಥ ನಾವು ನೋಡ್ರಿ, ಮನುಷ್ಯ ಹಸಿವು ಮತ್ತು ಬಡತನ ಕಲಿಸುವಂಥ ಪಾಠ ಯಾವ ಯೂನಿವರ್ಸಿಟಿ ಕಲಿಸೋದಿಲ್ಲ ಅಂತ. ನಮ್ಮ ಮನೆಗೆ ಭಾಳ ಬಡತನ ಇತ್ತು. ನಾನು ಫಸ್ಟ್ ಟೈಮ್ ಮದುವೆ ಆದೆ ಅಲ್ಲ, ಫಸ್ಟ್ ಟೈಮ್ ಅಲ್ಲ, ಅಂಕಲ್ ಶ್ಯಾಮ್ ನಗ್ತಾರೆ, ಫಸ್ಟ್ ಟೈಮ್ ಮದುವೆ ಆದೆ. ನಮ್ಮ ಉದಯ್ ಸರ್ ಅವರು, ಉದಯ್ ಟಿ ವಿ ನಮ್ಮ ಹರಟೆ ಕಾರ್ಯಕ್ರಮ
ಜಾಣೆಯರ ನಗೆ ಜಾಗಡಿಗೆ ಮೊದಲೇ ಅವಕಾಶ ಮಾಡಿಕೊಟ್ಟಿದ್ರು. ಸರ್ ಹಿಂಗಾಯಿತು. ಮೊದಲೇ ಮದುವೆ ಆದ ತಕ್ಷಣ ನನ್ನ ಹೆಂಡತಿ ಬಂದು ನಮ್ಮ ಮನೆ ಎದುರಿನ ಒಂದು ಮದುವೆ ಆಯಿತು. ಇಬ್ಬರು ನಮ್ಮದು ಒಂದು ಒಂದೇ ಮದುವೆ ಆಯಿತು. ನಮ್ಮ ಮನೆ ಎದುರಿಗೆ ಮನೆ ಅವಂದು. ನಾನೇನು ಮಾಡಿದೆ, ಕಿಟಕಿ ಇತ್ತು. ನಾನು ಕರೆಕ್ಟ್ ಬಗಲ ತಗೊಂಡು ನನ್ನ ಹೆಂಡತಿ ನೋಡಿದ್ಲು. 8 ಗಂಟೆಗೆ ಚೇರ್ ತಂದು ಹಾಕ್ತಿದ್ದ. 8 ಗಂಟೆ 15 ನಿಮಿಷಕ್ಕೆ ಹೆಂಡತಿ ಕರ್ಕೊಂಬಂದು ಕೂಡಿಸ್ತಿದ್ದ. 8:15 ದೊಡ್ಡ ಪುಟ್ಟಿ ಹೂವು ತಂದು ಹೆಂಡತಿ ಮೇಲೆ ಹಾಕ್ತಿದ್ದ. ಇದನ್ನು ನಾನು ಹೆಂಡತಿ ನೋಡಿಬಿಟ್ಲು. ನೀವು ಹಿಂಗೆ ಮಾಡ್ಬೇಕಿಲ್ರಿ ಅಂದ್ಲು. 2 ದಿನ ಟೈಮ್ ಕೊಡೋದೆ. 2 ದಿನ ಟೈಮ್ ತೊಗೊಂಡ ಮೇಲೆ ಹೋದ ಮೇಲೆ ಹೇಳಿದೆ, ಅವ್ನು ಏನು ಬಿಸ್ನೆಸ್ ಮಾಡ್ತಾನಂತ ಗೊತ್ತಾಗ್ಬಿಡ್ತು. ಅವ್ನು ನನಗೆ ಕೇಳಿದೆ, ಅಣ್ಣ ನೀನು ಏನಣ್ಣ ಎಂಥ ಬಿಸ್ನೆಸ್ ಮಾಡ್ತಿದ್ದಿ, ಎಷ್ಟು ಕರೆಕ್ಟ್ ಸಮಯ 8 ಗಂಟೆಗೆ ತಂದು ಕರ್ಕೊಂಬಂದು ಚೇರ್ ಹಾಕಿ ಕೂಡಿಸ್ತಿದ್ದಿ, 8:15ಕ್ಕೆ ಹೂವು ಹಾಕ್ತಿದ್ದಿ, ಇದು ಹೆಂಗೆ ನಂದು ಹೂವಿನ ಅಂಗಡಿ ಅದ ರೀ. 8:15 ತನಕ ಎಷ್ಟು ಆಗ್ತಾವೆ ಅಷ್ಟು ಮಾಡ್ತೀನಿ, ಉಳಿದು ತಂದು ಹೆಂಡತಿ ಮೇಲೆ ಹಾಕ್ತೀನಿ ಅಂತ. ಇದು ನನಗಿಷ್ಟು ಸಾಕಾಗಿತ್ತು. ನಾನು ಹೋಗಿ ನನ್ನ ಹೆಂಡತಿಗೆ ಹೇಳಿದೆ, ನೋಡು ಅವನು ಹೂವಿನ ಅಂಗಡಿ ಅದ, ಅವನು ಉಳಿದದ್ದು ಹೂವು ತಂದು ಹೆಂಡತಿ ಮೇಲೆ ಹಾಕ್ತಾನೆ. ನಂದು ಕಾರ್ಪುಡಿ ಬಿಸ್ನೆಸ್ ಅದ. ಹಂಗೆ ನೋಡಿರಿ, ಈಗ ಮೊಬೈಲ್ನಾಗ ಹೆಂಗಿರ್ತದೆ ಅಂತಂದ್ರೆ, ಮೊಬೈಲ್ನಾಗ ತೆಗೆದ್ರೆ ಸಾಕು 3-4 ತಿಂಗಳಿಗೆ ಇದ್ದಿದ್ದು ಸಾಂಗ್ ಇರೋದಿಲ್ಲ. ನಾವೆಲ್ಲ ನೋಡ್ತಿರ್ತೀವಿ, ಮೊಬೈಲ್ ಆನ್ ಮಾಡಿದ್ರೆ ಸಾಕು 3 ತಿಂಗಳಿಗೆ ಒಂದು ಸಾಂಗ್ ಇತ್ತು. ಎಲ್ಲರಿಗೂ ಅದೇ ಮೊಬೈಲ್ನಾಗ ಎಲ್ಲರೂ ಮೈಂಡ್ನಾಗ ಅದೇ ಇತ್ತು. ನಾನು ನಂದಿನಿ ಒಂದೊಂದು ಲೈನ್ ಹಾಡ್ರಿ. ಬೆಂಗಳೂರಿಗೆ ಬಂದೀನಿ, PGಲಿ ಇರ್ತೀನಿ, IT ಕೆಲಸ ಮಾಡ್ತೀನಿ. ಅದಾದಮೇಲೆ 3 ತಿಂಗಳು ಬಿಟ್ಟು ಇನ್ನೊಂದು ಸಾಂಗ್ ಬಂತು. ಏನು, ಮನಸ್ಸಿನೊಳಗೆ ಖಾಲಿ ಖಾಲಿ, ಈ ಮನದೊಳಗೆ ಇದ್ದರೂ ಮಲ್ಲಿಗೆ, ತರದೆ ಹೋದರು ಓನಲ್ಲ ಕರಿಮಣಿ ಮಾಲೀಕನಿ. ಮತ್ಯಾರು, ರಾಹುಲ್ಲ. ಅದಾದಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಇನ್ನೊಂದು ಸಾಂಗ್ ಬಂತು. ನೋಡಿರಿ, ನೀವು TV ಒಳಗೆ ಮೊಬೈಲ್ ಒಳಗೆ ಫೇಮಸ್ ಆಗ್ಬೇಕಂದ್ರೆ ಹಿಂಗೆ ಆಡ್ಬೇಕು, ಹಂಗೆ ಆಡ್ಬೇಕಂತ ಏನು ರೂಲ್ಸ್ ಇಲ್ಲ. ನೀವು ಹೆಂಗೆ ಆಡಿದ್ರು ಜನ ನೋಡ್ತಾರೆ, ಫೇಮಸ್ ಆಗಿಬಿಡ್ತೀರಿ. ಹೆಂಗಾಯಿತು, ಮೊನ್ನೊಂದು ಸಾಂಗ್ ಬಂತು, ಹೂವಿನ ಬಾಣದಂತೆ ಮೂಡಿದ ಸಾಲಿನಲ್ಲಿ ಹುಡುಗಿ ಮೈಸೂರು ದೋಸರ ಅವಕಾಶ ಪಡೆದ್ಬಿಟ್ಟು ನೋಡಿ, ಎಂತಲ್ಲಿ ನಾವು ಎಲ್ಲೆಲ್ಲಿ ಬೇಕಾದ್ರೆ ಹಾಸ್ಯಗಳನ್ನು ಕಾಣ್ತೀವಿ ದಿನನಿತ್ಯ ಜೀವನಗಳಲ್ಲಿ ಅಂತ ಹೇಳ್ತಾ, ಇವತ್ತು ನಮ್ಮೆಲ್ಲರಿಗೂ ಭಾಳ ಆತ್ಮೀಯರಾಗಿದ್ದರು ಮಂಜುನಾಥ್ ಹಿರೇಮಠ ಸರ್ ಅವರು. ನಮಗೆಲ್ಲ ಸರಿಗೆ, ಪ್ರಾಣೇಶ್ ಸರ್, ಮಹಾಮಂಡಿ ನಾವೆಲ್ಲ ಇದ್ದಾಗ ನಮ್ಮ ಜೊತೆಯಲ್ಲೇ ಕಾರ್ಯಕ್ರಮ ಮಾಡ್ತಿದ್ದರು. ಈ ಸಂದರ್ಭದಲ್ಲಿ ನಾವು ಅವ್ರನ್ನ ನೆನೆಸ್ಕೊಂಡ್ವಿ. ಅಕ್ಕ ಸುಮತಿ ಅಕ್ಕ ಅವರು ಭಾಳ ಖುಷಿಪಟ್ಟರು. ಇನ್ನೂ ಮಂಜುನಾಥ್ ಹಿರೇಮಠರನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ ಅಂತ, ಅವ್ರು ಯಾವತ್ತೂ ನಮ್ಮ ಹೃದಯದಲ್ಲಿ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾ, ಒಂದು ಧ್ವನಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಟ್ಟು ನಮ್ಮ ರಾಘಣ್ಣ ಭಾಳ ಅಪೇಕ್ಷೆ ಪಟ್ಟು ಕೇಳಿದ್ದ. ಯಾರು ಸರ? ಸತೀಶ್ ಜಾರಕಿಹೊಳಿ ಅವರು. ಮುಂದಿನ ಎಲ್ಲ ಧ್ವನಿಗಳನ್ನು ನಮ್ಮ ಗೋಪಿಯವರು ಮಾಡ್ತಾರೆ. ಒಂದೇ ಒಂದು ಧ್ವನಿ ಸತೀಶ್ ಜಾರಕಿಹೊಳಿ ಸರ್. ಈ ಸಂದರ್ಭದಲ್ಲಿ ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ಈ ಅಭಿಮಾನವನ್ನು. ಸರ್, ನಿಮ್ಮ ಕ್ರಿಕೆಟ್ ಬಗ್ಗೆ ಏನು ಅನ್ನಿಸ್ತದೆ? ಯಾವ ಕ್ರಿಕೆಟ್ನಲ್ಲಿ ದುಡ್ಡು ಕೊಟ್ಟರು ಕ್ಯಾಚ್ ಹಿಡಿತಾರೆ, ದುಡ್ಡು ಕೊಟ್ಟರು ಕ್ಯಾಚ್ ಬಿಡ್ತಾರೆ. ಅಂಥ ಕ್ರಿಕೆಟನ್ನು ನಾವು ಭಾಳ ಬೆಳೆಸ್ತೀವಿ. ಸಂದರ್ಭದಲ್ಲಿ ಅವಕಾಶ ಮಾಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ರಮೇಶ್ ಜಾರಕಿಹೊಳಿ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತಾರೆ. ನಾನು ಈ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಬೈ ಎಲೆಕ್ಷನ್ ಒಳಗೆ ನಮಗೆಲ್ಲ ಭಾಳ ಇದು ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಏನು ಮಾಡಿದೆ, ನಾನು ಏನಪ್ಪ ಅಂತಂದ್ರೆ ಗೋಕಾಕ್ ನಗರದಲ್ಲಿ ನಾವು ಅತ್ಯುತ್ತಮ ಒಳ್ಳೆಯ ಒಂದು ಬ್ಯಾಟ್ಸ್ಮನ್ ಅಂತ ಹೇಳೋದು ಅಂದರೆ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಗೆದ್ದೊಂಡಿದ್ದೀನಿ ಅಂತ ಹೇಳೋದು ಇದು ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಅಂದರು. ರಾಜ್ಯ ತಲೆ ಕೊಟ್ಟಿರು. ಬೀಗರು ಬಂದಾರ, ಬೀಜ ಗೊಬ್ಬರ ಮಳೆ ಬೆಳೆ ಧಾಣಿ ಯಾರೂ ಭಯ ಬರೋದಿಲ್ಲ. ಬಂಧುಗಳನ್ನೇ ಚಲುವ ಸಿಗ್ನಲ್ ಮಾಡಕ್ಕೆ ತೊಗೊಳ್ತೀರ ತಟ್ಟಗೆ
ನೈಂಟಿ ಕೈಯಾಗ ಸಿಕ್ಕ ನಾಯಿ ಕುನ್ಯದಂಗೆ ಆಗಿರ್ತೀವಿ. ಎದ್ದು ಹೊರಗೆ ಹೋಗ್ಬೇಕಂದ್ರೆ ಇಸ್ಪಟ್ ಮಳೆ ಗಂಟೆ ಬಿದ್ದು ಬಿಟ್ಟಿರ್ತಾ. ಬರ್ತೀರೇನ್ರಪ್ಪ ಮತ್ತು ನಮ್ಮ ಮಂದಿಗೆ ಆಟ ಹೊರಗೆ ನನಗೆ ಯಾರಿಗೆ ಲೋಡ್ ಅಂದ್ಬಿಡ್ತಾರ. ಅವನ ನಿಷೇಧಾಗ ಹೊರಗಂದ್ರು ಎಳಕಂತಾರ, ಹೊರಗಂದ್ರು ಎಳಕಂತಾರ. ಹೇಳ್ತಿ ಹೆಂಗಿರ್ಬೇಕು, ಗಂಡಿನ ಅಲ್ಲಿರೋ ಕಾಲಕ್ಕೆ ಇಲ್ಲಿ ನಿಂತು ಚಲೋ ಮಾಡಿಬಿಡ್ಬೇಕು. ಬಂತಲೆ ಛೀ ಕಳ್ಳ, ಈಗ ಬಂದೇನೋ ನನ್ನ ರಾಜ, ಊಟ ಮಾಡ್ತೇನೋ ನನ್ನ ರಾಜ ಅಂತ ಹಿಂಗೆ 15-20 ರಾಜ ಯೂಸ್ ಮಾಡ್ಬೇಕ್ರಿ. ತುಂಬ ಧನ್ಯವಾದಗಳು. ರವಿ ಬೆಳಗೆರೆ ಅವರ ಒಂದು ಧ್ವನಿ. ರವಿ ಬೆಳಗೆರೆ ಅವರು. ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರವಿ ಬೆಳಗೆರೆ ಮಾಡುವ ನಮಸ್ಕಾರ. ಒಂದಿನ ಸಂಜೆ ಜಯನಗರದಿಂದ ಸೌತ್ ಎಂಡ್ ಸರ್ಕಲ್ ಕಡೆ ಹೋಗೋ ಸಂದರ್ಭದಲ್ಲಿ ಒಂದು ಸಿಗ್ನಲ್ನಲ್ಲಿ ನನ್ನ ಗಾಡಿನ ಸ್ಟಾಪ್ ಮಾಡ್ತೀನಿ. ಒಬ್ಬ ಹುಡುಗ ಬಂದು ಕೇಳ್ತಾನೆ, ಸರ್ ನಾನು ನಿಮ್ಮ ಜಿಲ್ಲೆಯವನು, ಬಿಡುಬಿಟ್ಟಾಗೆಲ್ಲ ನಿಮ್ಮ ಪತ್ರಿಕೆ ಓದ್ತೀನಿ, ನನ್ನ ಹೆಸರು ಕೊಟ್ರೇಶಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಹ್ಯಾವ್ ಎ ನೈಸ್ ಡೇ. ಈಗ ಕಾರ್ಯಕ್ರಮವನ್ನು ಮತ್ತೆ ಇನ್ನೂ 3 ಚಾನೆಲ್ಗಳು ಬಾಕಿ ಇವೆ ಅಂತ ಹೇಳ್ತಾ ನಿಮ್ಮೆಲ್ಲರನ್ನ ಧ್ವನಿಗಳ ಮುಖಾಂತರ ರಂಜಿಸಲು ಬರ್ತಾಯಿದ್ದಾರೆ ನಮ್ಮ ಪ್ರೀತಿಯ ಸಹೋದರ ಶ್ರೀ ಬಸವರಾಜ ಮಹಾಮನಿಯವರು. ಅವರ ನಂತರದಲ್ಲಿ ಗೋಪಿಯವರು ಮಾತಾಡ್ತಾರೆ ಅಂತ ಹೇಳ್ತಾ ಬಸವರಾಜ ಮಹಾಮನಿ.